ಸಂತೋಷ ಆಯ್ತು. ಮುಖ್ಯವಾದ ವಿಷಯನೇ ಹೇಳೋದನ್ನ ನಿಮ್ಮನ್ನು ಕರೆಸಿದ ಕಾರಣ ಏನಂದ್ರೆ ಈ ದಿನ ರಕ್ಷಾಬಂಧನ, ಅದು ಅಲ್ಲದೆ ನನ್ನ ಮುದ್ದು ತಂಗಿ ಹುಟ್ಟಿದ ದಿನ. ಈ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿರ್ಬೇಕಂತ ಕರೆಸಿದ್ದೆ. ಫೋನಲ್ಲಿ ನೀವು ಕೇವಲ ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ. ಹುಟ್ಟಿದ ಹಬ್ಬ ಅಂದ್ರೆ ನಾನು ಏನಾದ್ರೂ ಒಂದು ಕಾಣಿಕೆ ತಂದು ಕೊಡ್ತಾ ಇದ್ದೆ ಅಲ್ವಾ? ಕಾಣಿಕೆ ನೋಡೋಣ, ಒಂದ್ ಸಮಯ ಸಂದರ್ಭ ಬಂದಾಗ ಯಾರು ಕಾಣಿಕೆ ಯಾರಿಗೆ ಕೊಡ್ತಾರ ಅಂತ. ಗೌರೀಶ, ಇವತ್ತು ನಿಮ್ಮ ಮನ್ಯಾಗ ಫಂಕ್ಷನ್ ಐತತ್ತಲ್ವಾ? ದೊಡ್ಡ ದೊಡ್ಡ ಮಂದಿ ಪ್ರಶ್ನೆ ಆಗಲ್ವ? ಶಿಲ್ಪ ಅವ್ರು ಇದ್ದಾರಲ್ಲ, ಅದಾರ, ಅವರ್ ಇಲ್ಲೇ ಅದಾರ. ಅವರ ಹುಟ್ಟು ಹಬ್ಬ ಇರ್ಲಿ, ಅದಕ್ಕೇನು ಏನ್ ಮಾತಾಡ್ತಾಡ್ರಿವಾ ಇವತ್ತ? ಏನ ಅವ್ರಂದ್ರು ಏನಂತ? ಅವರ್ ಇವತ್ತು ಐತಂತ ಹುಟ್ಟು ಹಬ್ಬ. ಅದು ಕುಟ್ಟು ಬಾಂಡು ತುಂಬಿರು. ನಮ್ಮ ಅಮ್ಮ ಅಂದ್ರೆ ಏನ್ ತಿಮ್ಮತ್ತಿಲ್ಲ? ಅವ್ನೇನ್ ಬಂದಿದ್ದಿ? ಏನ್ ಬಟನ್ ಬೇಕಂದ್ರೆ ನೀನ್ ಹಾಕೊಂಡು ಏನ್ ಎತ್ತಿನ ಕೋತಿಗೆ ತಂದು ಬಂದಿದೆ? ಏನ್ ನೋಡ್ಬೇಕಾದ್ರೆ ಐಸ್ ಕ್ರೀಮ್ ಮಾರನ್ ಬಂದಿದೆ? ಏನ್ ಮಮ್ಮ ತಿಮ್ಮತ್ತು ತಗೊಂಗಿಲ್ಲ ಇವ್ರು? ಪಕ್ಕ ತುಂಬತ್ ಕೊಟ್ಟವಾದ್ರೆ ನೀವು ಒಬ್ಬ ನೋಡಿದ ಆಯ್ತು ತಿಳಿಸೇಳು. ನೀ ನನಗೆ ಇಲ್ಲಿದಿ ಮಮ್ಮ, ಇಲ್ಲಿ ನನಗ ಕನ್ನಡ ಒಳಗೆ ಹೇಳಕ್ ಬಂದಿಕ್ಕಂದ್ರೆ ನಾವು ಇಂಟೆಲಿಜೆಂಟ್ ಮುಂಚೆ ಇರ್ತಿದ್ವಿ. ಯಾವ ಜಂತ? ಇಂಟೆಲಿಜೆಂಟ್ 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 ಆಯ್ತು ತಿಳಿಸೇಳಪ್ಪ. ನೀ ಅದು ಕುತ್ತು ಹಬ್ಬ ಅಂದ್ರೆ ಇಂಗ್ಲಿಷ್ ನಾ ಹೇಳ್ತೀನಿ ಕೇಳು. ಅದು ಕುತ್ತು ಹಬ್ಬ ಅಲ್ಲ, ಹ್ಯಾಪಿ ಬದಿ ತೋದಿ. ಬೇಸಿ ನೀ ಹೇಳಿ ಅಲ್ಲ ಅನ್ನಕ್ ಬರೋತಲ್ಲ ಹೇಳ್ತೀರ ಮಾತಾಡ್ತೇವೆ. ಬರ್ತಡೆ ಹುಟ್ಟು ಹಬ್ಬ ನಿಮ್ ಸಾಲಾಗ ನಮ್ ಇದೇ ಸಂದರ್ಭದಲ್ಲಿ ಎಲ್ರು ಹಾಡಿ ಕುಣಿಯೋಣಲ್ವಾ? ಶುಭ ದಿನವೇ ಸಾಚಿಗೆ ಬರ್ತ್ಡೇ ನಮ್ ಕರೆಗೆ ಹೋಗೊಟ್ಟು ಬಂದದ್ದು ತುಂಬಾ ಸಂತೋಷ ಆಯ್ತು. ಈ ಒಂದು ಕುಗ್ರಾಮದಲ್ಲಿ ಒಬ್ಬ ಬಡ ವ್ಯಕ್ತಿ MBBS ಓದ್ತಾ ಇದ್ದಾನಂದ್ರೆ ಈ ಊರಿನ ಗೌಡನಾಗಿ ನನಗೂ ಕೂಡ ಹೆಮ್ಮೆ ವಿಷಯ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದ್ರೂ ಹಣಕಾಸಿನ ತೊಂದರೆ ಆದ್ರೆ ನನಗೆ ಒಂದು ಫೋನ್ ಮಾಡಿ. ಕೊಟ್ಟರೆ ನೀನು ಕೊಡ
ಮಾಡಂಗಿಲ್ಲ. ಏ ಆಗಳಿಂದ ನೋಡಕತ್ತೇನೆ ನೀನು ಇರುವ ನಾಲ್ಕು ಮಾತದಾವ ಅವನು ನೀ ಕಸ್ಕೊಂಡ್ ಮಾತಾಡ್ರಿ ನಾ ಏನ್ ಮಾತಾಡ್ಲಿ ಮಾತಾಡ್ರಿ extra, ನಾನು ಕಡಿಮೆ. ಏ, ತುಂಬಿದ್ರಾ? ಅಮ್ಮ ನೀವು ಮಾತಾಡಕ್ ಬರ್ಲಿಕ್ಕೆ ನಾ ಬರೋದು ಕೂತೀನಿ ಮಾತಾಡ್ರಿ. ಮಾತಾಡಕ್ ಬರ್ಲಿಕ್ಕಂದ್ರೆ ಇದು ಮೇಲೆ ಎದಕ್ಕೆ ಹಾಕಿದಲ್ಲಿ ಬತ್ತದ ಎಗರಾಕ್ ಮಾಡೋ ಹೋದಿ ನಿಮ್ಮ ತಿಳಿಲಿಕ್ಕೆ ನನ್ನ ಕೇಳಿ ನಾ ಬರೋದು ಕೂತೀನಿ. ಇಂಟರ್ನೆಟ್ ಮಂದಿ ಅದಕ್ಕೆ ಬಂದಿರ್ತಾರ